ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದ್ರೆ ಟಾಟಾ ಹಿಟಾಚಿ EX130 ಈ ಹಿಟಾಚಿದು ಪೈಲಟ್ ಲಿವರ್ ಗಡ್ಡೆಯಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗ್ತಾ ಇತ್ತು ಅಂತ ಫೋನ್ ಮಾಡಿದ್ರು. ಮತ್ತೆ ಇದೇ ಗಾಡಿದು ಕಂಟ್ರೋಲ್ ವಾಲು ಮೇಲೆಡೆ ಕಪ್ಪಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕೇಜ್ ಇತ್ತು ಅಂತಾರೆ. ನಮ್ಮ ಹಿಟಾಚಿ ಆಗ್ಬಿಟ್ಟು ನಾಗರಾಜನ ಅಂತ. ನಾಗರಾಜನ ಆರಾಮ. ಈಗ ಏನಾಗ ಲಿವರ್ ಗಡ್ಡೆ ಮತ್ತೆ ಕಂಟ್ರೋಲ್ ವಾಲ ಅದೆರಡೆ ಲೀಕೇಜ್ ಮತ್ತೆ ಯಾವುದಿಲ್ಲ. ಮತ್ತೆ ಇದ್ರದ್ದು ಒಂದು ಆರಾಮ್ ಸಿಲಿಂಡರ್ ಅಂದರೆ ಇದೊಂದು ಸೀಲ್, ಇದು ಸೀಲ್ ಅಂತೂ ಸ್ಟಾಕ್ ಇಲ್ಲ. ನೆಕ್ಸ್ಟ್ ಬಂದಾಗ ಅದು ಸೀಲ್ ಹಾಕ್ಕೊಡ್ತೀನಿ. ಇವಾಗ ಇವೆರಡು ನಿಮಗೆ ಮಾಡ್ಕೊಡ್ತೀನಿ, ಆಯ್ತಾ? ಸರಿ, ಇವಾಗ ಮೊದಲು ಪೈಲಟ್ ಲಿವರ್ ಪುಷರಲ್ಲಿ ಲೀಕೇಜ್ ಆಗ್ತೈತೆ. ನೋಡೋಣ ಸೀಲ್ ಹೋಗಿದೆ ಇಲ್ಲ ಪುಷರ್ ಚೇಂಜ್ ಮಾಡೋದು ನೋಡೋಣ. ಅದು ಅದ್ರದ್ದು ಆದಮೇಲೆ ಕಂಟ್ರೋಲ್ ವಾಲಲ್ಲಿ ಮೇಲೆಡೆ ಕಪ್ಪಲ್ಲಿ ಲೀಕೇಜ್ ಇದೆ, ಅದನ್ನು ಓಪನ್ ಮಾಡಿ ಸೀಲ್ ಹಾಕೋಣ. ಬೂಟಿದು ಈ ಬೂಟ್ ಬಿಚ್ಚಿದ್ರೆ ಒಳಗಡೆ ಪುಷರ್ ಕಾಣುತ್ತೆ. 4 ಸ್ಕ್ರೂ ಬರುತ್ತೆ ಇದಕ್ಕೆ. ಸ್ಟಾರ್ಟ್ ಆಯ್ತು. 4 ಸ್ಕ್ರೂ ಬಿಚ್ಕೋಬೇಕು. ಸ್ಕ್ರೂ ಬಿಚ್ಚಿದ ಮೇಲೆ ಬೂಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇದು ಎಲ್ಲ ಹೈಡ್ರೋಲಿಕ್ ಆಯಿಲ್ ಲೀಕೇಜ್ ಇದೆ 4 ಪುಷರಲ್ಲಿ. ಇವಾಗ ಈ ಕ್ಯಾಪ್ ಬೆಲೆಗಡೆ ಜಾಯ್ಸ್ಟಿಕ್ ಓಪನ್ ಮಾಡಿ 13 ಸೈಜ್ ಬೋಲ್ಟ್ ಬಿಚ್ಚಿದ್ರೆ ಇದನ್ನು ಓಪನ್ ಆಗುತ್ತೆ. ಗಡ್ಡೆ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಪುಷರು ಮೈನಸ್ ಆಗಿದೆ, ಅದಕ್ಕೆ ಈಗ ನೆಕ್ಸ್ಟ್ ಬೇರೆ ಕಂಪನಿ ಪುಷರು 2 ಬುಲೆಟ್ ಇದಾವೆ, ನಾವು ಸೀಲಿಂಗ್ ಕ್ಯಾಪ್ ಇದಾವೆ. ಇನ್ನು ಇದು 2 ಇರೋದು, ಇನ್ನೆರಡು ಇಲ್ಲ. ಇವಾಗ ಇದನ್ನ ಹಾಕಿ ನೋಡೋದು, ಲೀಕೇಜ್ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಈ ಲಿವರ್ ಗಡ್ಡೆ ಚೇಂಜ್ ಮಾಡೋಣ. ಇದು ಬೇರೆ ಗಡ್ಡೆದ ಪುಷರ್, ಇದು ಕಂಪನಿದು. ಈ ಪುಷರು ಈ ಪಾಯಿಂಟ್ ಅಲ್ಲಿ ಮೈನಸ್ ಆಗಿಲ್ಲ. ಇದ್ರಲ್ಲಿರೋ ಪುಷರು ನೋಡ್ಬೋದು, ಈ ಪಾಯಿಂಟ್ ಅಲ್ಲಿ ಮೈನಸ್ ಆಗಿದಾವೆ. ಇವಾಗ ನೆಕ್ಸ್ಟ್ ಬೇರೆ ಪುಷರ್ ಹಾಕಿದ್ರೆ ಡೌಟು, ಅದಕ್ಕೆ ಕಂಪನಿಗೆ ಹಾಕಿ ನೋಡೋಣ, ಇಟ್ಕೊಂಡ್ರೆ ಆಯ್ತು. ಆಮೇಲೆ ಚೇಂಜ್ ಮಾಡೋಣ. ಇದು ಸೀಲ್ ಕ್ಯಾಪ್ ಬಂದ್ಬಿಟ್ಟು ಕಂಪನಿದು, ಶೋರೂಮ್ ಇಂದ ಬಂದಿರೋವು. ಫ್ರೀ ಇದಾವೆ, ಪುಷರ್ ಏನು ಜಾಮ್ ಆಗಿಲ್ಲ ಗಡ್ಡೆಯಲ್ಲಿ, ಬೇರೆ ಪುಷರು. ನೆಕ್ಸ್ಟ್ ಈ ಪ್ಲೇಟ್. ಇದೆಲ್ಲ ಫಿಟ್ ಆಗಿದೆ. ಇವಾಗ ನೆಕ್ಸ್ಟ್ ಸೈಡ್ ಕವರು, ಟಾಪ್ ಕವರು, ಜಾಯ್ಸ್ಟಿಕ್ ಎಲ್ಲ ಫಿಟ್ ಮಾಡೋಣ.
ಮೇಲೆಗಡೆ ಕ್ಯಾಪ್ ಇಲ್ಲ, ಇದು ಬೂಟ್ ಹಾಕ್ಲಿಲ್ದಂಗೆ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ ಏನಾರ ಲೀಕೇಜ್ ಆಗುತ್ತಾ ಅಂತ. ನಾಗರಾಜಣ್ಣ ಸ್ಟಾರ್ಟ್ ಮಾಡಿ ಲೋಡ್ ಕೊಟ್ಬಿಡ್ರಿ. ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ, ಏನಾರ ಲೀಕೇಜ್ ಬರುತ್ತಾ ನೋಡೋಣ. ಲೀಕೇಜ್ ಏನು ಬರ್ತಾ ಇಲ್ಲ ನಾಗಣ್ಣ? ಹಾಂ, ಲೀಕೇಜ್ ಇಲ್ಲ. ಇವಾಗ ನೆಕ್ಸ್ಟ್ ಯಾವುದು? ಕಂಟ್ರೋಲ್ ವಾಲ್ ಅಲ್ಲ? ಸರಿ, ಸೈಡ್ ಕವರು ಆಮೇಲೆ ಟಾಪ್ ಕವರ್ ಹಾಕಿ ಸ್ಕ್ರೂ ಫಿಟ್ ಮಾಡೋಣ. ಜಾಸ್ತಿಗೆಲ್ಲ ಫಿಟ್ ಆಗಿದೆ. ನೆಕ್ಸ್ಟು ಕಂಟ್ರೋಲ್ ವಾಲ್ ಹತ್ರ ಹೋಗೋಣ. ಇದು ಕಂಟ್ರೋಲ್ ವಾಲ್ವ್. ಇದು ಕಂಟ್ರೋಲ್ ವಾಲ್ವಲ್ಲಿ ಕಪ್ಪು, ಇದು ಒಂದು ಸೈಡ್ ಕಪ್ಪು ಐತಲ್ಲ, ಕಪ್ಪಲ್ಲಿ ಬಾಟಮಲ್ಲಿ ಬರ್ತೈತೆ. ಕಪ್ಪು ಬಾಟಮಲ್ಲಿ ಆಯಿಲ್ ಲೀಕೇಜ್ ಆಗ್ತೈತೆ. ಇದರಲ್ಲಿ ಒಂದು ಓರಿಂಗ್ ಬರ್ತವೆ ಸಣ್ಣವು. ಓಪನ್ ಮಾಡೋಣ. ಓಪನ್ ಮಾಡಿ ಓರಿಂಗ್ ಹಾಕಲ್ಲ ಇದಕ್ಕೆ. ಇದು ಓಪನ್ ಮಾಡ್ಬೇಕಂದ್ರೆ ಮೇಲೆಗಡೆ ಇವೆಲ್ಲ ಪೈಪೆಲ್ಲ ಡಿಸ್ಕನೆಕ್ಟ್ ಮಾಡಬೇಕಾಗತ್ತೆ. ಪೈಪ್ ಎಲ್ಲ ಒಂದೇ ಥರ ಇರುತ್ತೆ. ಹಾಗಾಗಿ ನೀವು ಒಂದು ಟ್ಯಾಗ್, ಈ ಥರ ಟ್ಯಾಗ್ ಸಿಗುತ್ತೆ. ಟ್ಯಾಗಿಂದ ಮಾರ್ಕ್ ಎಲ್ಲಿ ಕೂರುತ್ತಂತ ಮಾರ್ಕ್ ಮಾಡ್ಕೊಂಡು ಆಮೇಲೆ ಹೊರಟು ಮಾಡೋದಿಲ್ಲ. ಇಲ್ಲಾಂದರೆ ಇದು ಚೇಂಜ್ ಆಗಿಬಿಟ್ರೆ ಆಪರೇಟಿಂಗ್ ಚೇಂಜ್ ಆಗುತ್ತೆ ನಿಮಗೆ. ಓಪನ್ ಮಾಡೋಣ. ಇದೆಲ್ಲ ಕ್ಲೀನ್ ಆಗಿದೆ. ಇದೆಲ್ಲ ಕ್ಲೀನ್ ಮಾಡಿದ್ದೀವಿ ಇಲ್ಲಿ. ನೆಕ್ಸ್ಟು ಆ ಕಪ್, ಬಿಚ್ಚಿರೋ ಕಪ್ಪಿಗೆ ಹೊಸ ಓರಿಂಗ್ ಹಾಕಿ ಇದಕ್ಕೆ ಫಿಟ್ ಮಾಡೋಣ. ಕಪ್ಪೆಲ್ಲ ಓರಿಂಗ್ ತೆಗೆದೆಲ್ಲ ಕ್ಲೀನ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಥರ ಓರಿಂಗ್ ಕಾಣ್ತಿದ್ವಲ್ಲ, ಈ ಥರ 5 ಬರುತ್ತೆ ಓರಿಂಗು. ಇಲ್ಲಿ ಗ್ರೀಸ್ ಹಾಕಿ ಓರಿಂಗ್ ಹಾಕ್ಬಿಡೋಣ. ಓರಿಂಗ್ ಎಲ್ಲ ಹಾಕಿದ್ದೀನಿ. ತಗೊಂಡೋಗಿ ಕಂಟ್ರೋಲ್ ವಾಲ್ವ್ ಫಿಟ್ ಮಾಡೋಣ.
ಕಂಟ್ರೋಲ್ ವಾಲ್ ಮೇಲ್ಗಡೆ ಪೈಪ್ ಕಲೆಕ್ಷನ್ ಎಲ್ಲ ಫಿಟ್ ಆಯಿತು. ನೆಕ್ಸ್ಟು ಗಾಡಿ ಸ್ಟಾರ್ಟ್ ಮಾಡಿ ಹೊಡೆದಿದ್ದಾರೆ. ಲೀಕೇಜ್ ಏನಿಲ್ಲ, ಆ ಬೆಳಿಗ್ಗೆ ಚೆಕ್ ಮಾಡೋಣ. ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಯ್ತಾ ಚೆಕ್ ಮಾಡೋಣ. ಟಾಟಾ ಹಿಟಾಚಿ EX130. ಈ ಹಿಟಾಚಿದು ಪೈಲಟ್ ಲಿವರ್ ಗಡ್ಡೆಯಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗ್ತಿತ್ತು. 4 ಪುಷರ್ ಚೇಂಜ್ ಮಾಡಿದರೆ ಅದೊಂದು ಲೀಕೇಜ್ ಸಾಲ್ವ್ ಆಯಿತು. ಆಮೇಲೆ ಕಂಟ್ರೋಲ್ ವಾಲಲ್ಲಿ ಮೇಲೆಗಡೆ ಕಪ್ಪಲ್ಲಿ ಲೀಕೇಜ್ ಇತ್ತು. ಅದು ಕಪ್ ಓಪನ್ ಮಾಡಿ ಅದಕ್ಕೆ ಓರಿಂಗ್ ಹಾಕಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಮತ್ತು ಹೈಡ್ರೋಲಿಕ್ ಆಯಿಲ್ ಯಾವುದು ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.